ತಮಿಳುನಾಡಿನ ನೂತನ ಶಾಸಕ ಪ್ರಮಾಣ ವಚನ ಜೋರಾಗಿ ನಡೀತಾ ಇದೆ. ಅನೇಕ ಶಾಸಕರು ಬಂದು ಪ್ರಮಾಣ ವಚನ ತೆಗೆದುಕೊಳ್ತಾ ಇದ್ದಾರೆ. ಇಲ್ಲಿ ನೂತನ ಶಾಸಕರಾಗಿ ಪ್ರಮಾಣ ವಚನ ಸ್ವೀಕರಿಸಿರುವುದು ವಿಜಯ್. ಮೊದಲ ಸಾಲಿನ ಮೊದಲ ಕುರ್ಚಿಯಲ್ಲಿಯೇ ಆಸೀನರಾಗಿದ್ದಾರೆ ವಿಜಯ್. ಸರ್ಕಾರ ರಚನೆ ಬಳಿಕ ನಡೀತಾ ಇರತಕ್ಕಂಥ ಮೊದಲ ಅಧಿವೇಶನ ಇದು. ಇದರಲ್ಲೇ ಅವರು ಬಹುಮತವನ್ನು ಕೂಡ ಅಪ್ರೂವ್ ಮಾಡಬೇಕಾಗುತ್ತೆ, ಸಾಬೀತುಪಡಿಸಬೇಕಾಗುತ್ತೆ. ತಮಿಳುನಾಡು ವಿಧಾನಸಭೆಯಲ್ಲಿ ವಿಜಯ್ ವರ್ಸಸ್ ಉದಯನಿಧಿ ಸ್ಟಾಲಿನ್. ವಿಪಕ್ಷ ನಾಯಕನಾಗಿ ಉದಯನಿಧಿ ಸ್ಟಾಲಿನ್ ಆಯ್ಕೆಯಾಗಿರುವುದರಲ್ಲಿ ಕೆ ನೆಹರು ವಿಪಕ್ಷ ಉಪನಾಯಕರಾಗಿ ಆಯ್ಕೆಯಾಗಿದ್ದಾರೆ. ದಳಪತಿ ವಿಜಯ್ ಸರ್ಕಾರಕ್ಕೆ ಅಗ್ನಿ ಪರೀಕ್ಷೆ ನಾಡಿದ್ದಿರುತ್ತೆ. ಅಂದರೆ ಅನೇಕರು ಹೇಳೋ ಪ್ರಕಾರ ವಿಜಯ್ 3 ದಿನ ಟೈಮ್ ತಗೊಳ್ಬಾರ್ದಾಗಿತ್ತು, ಕಷ್ಟ ಆಗಿಬಿಡುತ್ತೆ, ಸ್ಟಾಲಿನ್ ಕಡೆ ಅವರೆಲ್ಲರೂ ಇದ್ದಾರೆ, ಅವ್ರು ಏನು ಮಾಡ್ತಾರೋ ಗೊತ್ತಿಲ್ಲ. ವಿಜಯ್ ಪ್ರಮಾಣ ವಚನ ತೊಗೊಂಡಿರೋದು ಒಂದು ಕಡೆ, ಬಹುಮತ ಪ್ರೂವ್ ಮಾಡಬೇಕಾಗಿರೋದು ಫ್ಲೋರಲ್ಲಿ ಅಥವಾ ಸದನದಲ್ಲಿ ಪ್ರೂವ್ ಮಾಡಬೇಕಾಗುತ್ತೆ. 3 ದಿನ ಟೈಮ್ ತೊಗೊಂಡಾಗ ಶಾಸಕರು ಚಂಚಲ ಮನಸ್ಸಿನವರಾಗ್ಬಿಟ್ರೆ, ಇನ್ನೇನಾದರೂ ಆಮಿಷಕ್ಕೆ ಒಳಗಾಗ್ಬಿಟ್ರೆ, ಇನ್ಯಾರ್ದ ರಾಜಕೀಯ ಪಿತೂರಿ ಮಾತುಗಳು ಕೇಳಿಬಿಟ್ರೆ ವಿಜಯ್ಗೆ ಮತ್ತೆ ಪ್ರಾಬ್ಲಮ್ ಆಗಿಬಿಡುತ್ತೆ ಅಂತ ಕೂಡ ಕೆಲವರು ಆತಂಕ ವ್ಯಕ್ತಪಡಿಸ್ತಾ ಇದ್ದಾರೆ ಇಲ್ಲಿ. ಸೊ ಟಿವಿಕೆ ಸರ್ಕಾರದ ಬಹುಮತ ನಾಡಿದ್ದು ಮಾಡಬೇಕಾಗುತ್ತೆ. ಅವರು ತಿರುಚಿ ಈಸ್ಟ್ನಲ್ಲಿ ಸಿಎಂ ವಿಜಯ್ ರಾಜೀನಾಮೆ ಕೊಟ್ಟಿದ್ದಾರೆ. ಆ ಒಂದು ಕ್ಷೇತ್ರಕ್ಕೆ ಪೆರಂಬೂರು ಕ್ಷೇತ್ರವನ್ನು ಉಳಿಸಿಕೊಂಡಿದ್ದಾರೆ ಸಿಎಂ ವಿಜಯ್. ವಿಜಯ್ಗೆ ಅಭಿನಂದನೆ ಸಲ್ಲಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ರಾತ್ರಿ ದೂರವಾಣಿ ಕರೆ ಮಾಡಿ ಮಾತುಕತೆ ನಡೆಸಿದ್ದಾರೆ. ಅವರು ತಮಿಳುನಾಡಲ್ಲಿ ಹಿಸ್ಟ್ರಿ ಕ್ರಿಯೇಟ್ ಮಾಡಿದ್ದೀರಾ, ನೀವು ಇತಿಹಾಸ ಸೃಷ್ಟಿ ಮಾಡಿದ್ದೀರಿ, ಜನ ನಿಮ್ಮ ಮೇಲೆ ಪ್ರೀತಿ ತೋರಿಸಿದ್ದಾರೆ, ಜನರ ವಿಶ್ವಾಸ ಉಳಿಸಿಕೊಳ್ಳಿ, ಉತ್ತಮ ಆಡಳಿತವನ್ನು ಕೊಡಿ, ಜನ ಮನ್ನಣೆ ಗಳಿಸಿ ಅಂತ ಹೇಳಿ ವಿಜಯ್ಗೆ ಅಭಿನಂದನೆ ಹೇಳಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. Siddaramaiah speaking here.